ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಆತ್ಮೀಯರೇ, ಭಾರತದ ಅಸ್ಮಿತೆಯನ್ನು ನೆನಪಿಸುವ ಮಹಾನ್ ಗೀತೆ ವಂದೇ ಮಾತರಂಗೆ ಈಗ 150ರ ಹರೆಯ. ಆದರೆ ಭಾರತದ ಪರಂಪರೆ, ಅದರ ಸಂಸ್ಕೃತಿ ನಿನ್ನೆ ಮೊನ್ನೆಯದಲ್ಲ. ಅದು ಇಲ್ಲಿನ ಹಿಂದೂ ಜನಾಂಗದ ಇತಿಹಾಸದಷ್ಟೇ ಪ್ರಾಚೀನದ್ದು. ಇಲ್ಲಿ ತಾಯಿ ಭಾರತಿಯನ್ನ ದುರ್ಗೆ, ಲಕ್ಷ್ಮಿ, ಸರಸ್ವತಿಯಾಗಿ ಕಂಡು ಆರಾಧಿಸಿರುವುದಕ್ಕೂ ಅಷ್ಟೇ ಪ್ರಾಚೀನತೆ ಇದೆ. ಹಾಗಾಗಿ ಸಹಸ್ರ ವರ್ಷಗಳ ಪ್ರಾಚೀನತೆ ಇರುವ ಭಾರತಕ್ಕೂ 150 ವರ್ಷ ಹರೆಯದ ವಂದೇ ಮಾತರಂ ಗೀತೆಗೂ ಕರುಳ ಬಳ್ಳಿಯ ಸಂಬಂಧವಿದೆ. ಆದಾಗ್ಯೂ ಇದನ್ನ ಮರೆತ ಇಲ್ಲಿನ ನೇತೃತ್ವ ಈ ನೆಲದ ಪ್ರಾಚೀನ ಸಭ್ಯತೆಯನ್ನ ಗೌರವಿಸದೆ ಮತೀಯವಾದಿ ಮತ್ತು ವಿಭಜಕ ಆಕ್ರಮಣಕಾರಿ ಪ್ರವೃತ್ತಿಯ ಜನರ ಆಶಯದಂತೆ ನಡೆದುಕೊಂಡಿದ್ದು ಒಂದು ಐತಿಹಾಸಿಕ ಪ್ರಮಾದ. ಪರಿಣಾಮ, ನಿರ್ವಿವಾದವಾಗಿ ತಲೆ ಎತ್ತಿ ಹೆಮ್ಮೆಯಿಂದ ಅಖಂಡವಾಗಿ ಹಾಡಬೇಕಾಗಿದ್ದಂತ ರಾಷ್ಟ್ರ ಸಂಕೀರ್ತನೆ ವಂದೇ ಮಾತರಂ ಅನ್ನ ತುಂಡರಿಸಲಾಯಿತು. ಆಕ್ರಮಣಕಾರಿಗಳ ಆಲೋಚನೆಗಳಿಗೆ ಬಲಿ ಬಿದ್ದು ಇತಿಹಾಸವು ಆರಂಭಗೊಂಡಿರುವ ಕಾಲಘಟ್ಟ ಗುರುತಿಸಲಿಕ್ಕೆ ಇತಿಹಾಸವೇ ವಿಫಲವಾಗಿರುವ ಭಾರತ ದೇಶದ ಪ್ರಾಚೀನ ಸಭ್ಯತೆಯನ್ನ ಬ್ರಿಟಿಷರ ವಿರುದ್ಧದ ಕಾಲಖಂಡದ ಅಳತೆಗೋಲಿಗೆ ಸೀಮಿತಗೊಳಿಸಿ ಸಹಸ್ರಮಾನಗಳ ಪೌರಾಣಿಕ ಮತ್ತು ಐತಿಹಾಸಿಕ ಪರಂಪರೆ ಇರುವ ದೇಶವನ್ನ ಬ್ರಿಟಿಷರ ಆಗಮನದ ಕಾಲದಿಂದ 1947ಕ್ಕೆ ಸೀಮಿತಗೊಳಿಸಿ ಮತೀಯ ಶಕ್ತಿಗಳಿಗೆ ನಡುಬಡಿಸಿ ನಡೆದ ಪರಿಣಾಮ ಈ ದೇಶದೊಳಗೆ ವಿಭಜಕಗಳ ಸರಮಾಲೆಯೇ ಘಟಿಸಿತು. ವಂದೇ ಮಾತರಂ ಗೀತೆಯ ವಿಭಜನೆಯಿಂದ ಶುರುವಾದ ವಿಭಜನೆ ಮುಂದೆ ಧ್ವಜದ ವಿಭಜನೆ, ಭಜನೆಯ ವಿಭಜನೆ, ಭಾಷೆಯ ವಿಭಜನೆ, ಕೊನೆಗೆ ದೇಶದ ವಿಭಜನೆಯವರೆಗೂ ಬಂದು ನಿಂತು ಬಿಡ್ತು. ಇವು ಈ ದೇಶದ ಐತಿಹಾಸಿಕ ಸರಣಿ ದುರಂತಗಳು. ಇಂದಿಗೂ ವಿಭಜಕ ಮನಸ್ಥಿತಿ ಕೊನೆಗೊಳ್ತಿಲ್ಲ. ಜಾತಿ, ಮತ, ಪಂಥ, ಭಾಷೆ, ಪ್ರಾಂತಗಳ ಹೆಸರಿಂದ ವಿಭಜಿಸುವ ಪ್ರವೃತ್ತಿ ಹೆಗ್ಗಿಲ್ಲದೆ ನಡೀತಾ ಇದೆ. ಈ ಎಲ್ಲ ಸಂಕುಚಿತ ಗುಲಾಮಿ ಮಾನಸಿಕತೆಯಿಂದ ಈ ದೇಶವನ್ನ ಹೊರತರವಲ್ಲ ಸಾಮರ್ಥ್ಯ ವಂದೇ ಮಾತರಂಗಿದೆ. ಈ ಪಂಚಾಕ್ಷರಿ ಮಂತ್ರಕ್ಕೆ ಮನಸೋಲದ ದೇಶಭಕ್ತ ಮನಸ್ಸುಗಳೇ ಇಲ್ಲ. 1875ರಲ್ಲಿ ಅವತರಿಸಿದ ಈ ಮಹಾನ್ ಗೀತೆಯ ದ್ರಷ್ಟಾರ ಬಂಕಿಂ ಚಂದ್ರ ಚಟರ್ಜಿ. ಈ ಮಹಾನ್ ಗೀತೆಯನ್ನ ಮೊದಲ ಬಾರಿ ಸುಶ್ರಾವ್ಯವಾಗಿ ಹಾಡಿದವರು ಮತ್ತೊಬ್ಬ ಮಹಾಕವಿ ರವೀಂದ್ರನಾಥ್ ಟಾಗೋರ್ ಅವರು. ದುರಾದೃಷ್ಟ, ಈ ದೇಶದ ರಾಷ್ಟ್ರೀಯ ಬದ್ಧತೆ ಹಳ್ಳ ಹಿಡಿದ ಪರಿಣಾಮ ವಂದೇ ಮಾತರಂ ಎನ್ನುವ ಮಹಾನ್ ಮಂತ್ರಕ್ಕೆ ಸಿಗಬೇಕಾಗಿರ್ತಕ್ಕಂಥ ರಾಷ್ಟ್ರಗೀತೆಯ ಸ್ಥಾನಮಾನ ಕೈತಪ್ಪಿದ್ದು ಭಾರತದ ಸ್ವಾತಂತ್ರ್ಯ ಕಾಲದ ರಾಜಕಾರಣದ ವೈಚಾರಿಕ ಗೊಂದಲವೇ ಮುಖ್ಯ ಕಾರಣ. ಹಾಗಾಗಿ ವಂದೇ ಮಾತರಂ ರಾಜಕಾರಣದ ಬಿರುಗಾಳಿಗೆ ಸಿಕ್ಕಿ ನಲುಗುವಂತಾಯಿತು. ಪರಿಣಾಮ, ಈ ದೇಶದೊಳಗಿನ ರಾಷ್ಟ್ರ ಬಿಂದುಗಳ ಬಗೆಗಿನ ಗೌರವ ಕ್ರಮೇಣ ದೇಶವಾಸಿಗಳಿಂದ ಮರೆಯಾಗಿದ್ದು ವಂದೇ ಮಾತರಂ ಎನ್ನುವ ಮಹಾನ್ ಗೀತೆಯನ್ನ ಮರೆತಿರೋ ಕಾರಣವಿರಬಹುದು. ವಂದೇ ಮಾತರಂ ಅಂದ್ರೆ ತಾಯೇ ವಂದಿಸುವೆ. ಭಾರತದ ಜನಮಾನಸವನ್ನೇ ಜೋಡಿಸುವ ಈ ಮಹಾನ್ ಗೀತೆಯನ್ನ ವಿಭಜನೆಗೊಳಿಸಲಾಯಿತು. ಅದು ಅಖಂಡವಾಗಿ ಆಡುವ ಮನಸ್ಸುಗಳಿದ್ದಾಗ ಅದಕ್ಕೊಂದು ದಿವ್ಯ ಶಕ್ತಿ ಇತ್ತು ಎನ್ನುವುದಕ್ಕೆ ಐತಿಹಾಸಿಕ ಆಧಾರ ಇದೆ. ಅದು 1905ರ ಕಾಲಘಟ್ಟ. ಆ ವೇಳೆಗೆ ಬಂಗಾಳ ಪ್ರಾಂತ್ಯವು ಬಹಳ ವಿಶಾಲ ಪ್ರದೇಶ. ಜನಸಂಖ್ಯೆ ಸುಮಾರು 8 ಕೋಟಿ ಆಗಿತ್ತು. ಬ್ರಿಟಿಷರು ಆಡಳಿತ ಸುಗಮಗೊಳಿಸಲಿಕ್ಕೆ ತೆಗೆದುಕೊಂಡ ನಿರ್ಣಯ ಬಂಗಾಳ ವಿಭಜನೆ. ಇಂಗ್ಲಿಷರ ಅಸಲಿ ಉದ್ದೇಶ ಅದು ಹಿಂದೂ ಮುಸ್ಲಿಂ ಏಕತೆಯನ್ನ ಮುರಿಯುವ ಪ್ರಯತ್ನ ಆಗಿತ್ತು. ಬಂಗಾಳ ವಿಭಜನೆಯ ಘೋಷಣೆ ಜುಲೈ 20, 1905ರಂದ ಪ್ರಕಟಿಸಿ ಅಕ್ಟೋಬರ್ 16, 1905ರಿಂದ ಜಾರಿಗೆ ತರಲಾಯಿತು. ಆದರೆ ಬ್ರಿಟಿಷರ ವಿಭಜಿಸುವ ನೀತಿ ಫಲ ಕೊಡಲಿಲ್ಲ. ವಿಶೇಷವಾಗಿ ಹಿಂದೂ ಹಾಗೂ ಮುಸ್ಲಿಂ ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು, ವ್ಯಾಪಾರಿಗಳು ಈ ನಿರ್ಧಾರಕ್ಕೆ ವಿರುದ್ಧವಾಗಿ ಎದ್ದಾಗ ಇಲ್ಲಿ ಲಾಲ್ ಬಾಲ್ ಪಾಲರೆಂದೇ ಖ್ಯಾತನಾಮರಾಗಿದ್ದ ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್ ಮುಂತಾದ ಮಹಾನ್ ನಾಯಕರ ದಿಟ್ಟ ನಿಲುವಿನ ನೇತೃತ್ವ ಇತ್ತು. ಸಹಜವಾಗಿ ಜನರ ಸಹಭಾಗಿತ್ವ ದೇಶಕ್ಕೆ ದೊರೆಯಿತು. ಆ ಕಾಲದೊಳಗೆ ತಾಯಿ ಭಾರತಿ ಎಂಬ ಮಹಾತಾಯಿ ವಿರಾಟ ರೂಪದಲ್ಲಿ ಪ್ರತ್ಯಕ್ಷಳಾಗಿದ್ಲು. ಆಕೆಯ ಹೃದಯದ ಭಾಗದಲ್ಲಿ ಬಂಗಾಳ ಎನ್ನುವ ರತ್ನ ಭೂಮಿ ಇಡ್ಲಾಯಿತು.
ಕವಿಗಳ, ಕ್ರಾಂತಿಕಾರರ, ಜ್ಞಾನಿಗಳ ತಾಯ್ನಾಡು ಬಂಗಾಳವಾಗಿತ್ತು. ಕವಿಗಳ ವೀಣೆಯಲ್ಲಿ ವಂದೇ ಮಾತರಂ ಮೊಳಗ್ತಿದ್ರೆ ವಿದ್ಯಾರ್ಥಿಗಳ ಹೃದಯದಲ್ಲಿ ಸ್ವಾತಂತ್ರ್ಯದ ಜ್ವಾಲೆ ಹುರಿತಿತ್ತು. ಆ ಸಮಯದಲ್ಲಿ ಬ್ರಿಟಿಷರು ಆ ದೇವಿಯ ಶಕ್ತಿ ಹೆಚ್ಚುತ್ತಾ ಇರೋದನ್ನ ನೋಡಿ ಹೆದರಿದ್ರು. ಭಾರತ ಮಾತೆಯ ಹೃದಯದಲ್ಲಿ ಬೆಂಕಿ ಹೊತ್ತಿದೆ ಅಂತ ಹೇಳಿ ಅವರು ಭಾವಿಸಿ ಆ ಬೆಂಕಿಯನ್ನ ನಂದಿಸ್ಲಿಕ್ಕೆ ಒಂದು ಕುತಂತ್ರ ರೂಪಿಸಿದ್ರು. ಬ್ರಿಟಿಷರ ವೈಸ್ರಾಯ್ ಲಾರ್ಡ್ ಕರ್ಜನ್ ತನ್ನ ಮನಸ್ಸಿನಲ್ಲಿ ದುಷ್ಟ ಶಂಕೆಯನ್ನ ಹುಟ್ಟಿಸಿಕೊಂಡ. ಆತ ಹೇಳ್ದ, ಈ ಬಂಗಾಳ ತುಂಬಾ ದೊಡ್ಡದಾಗಿದೆ, ಆಳಲು ಕಷ್ಟ, ಇದನ್ನ 2 ಭಾಗ ಮಾಡೋಣ ಅಂತ. ಆದರೆ ಜನಮಾನಸಕ್ಕೆ ಗೊತ್ತಿತ್ತು, ಅದು ಕೇವಲ ಆಡಳಿತಕ್ಕಾಗಿ ಅಲ್ಲ, ಏಕತೆಯ ಹೃದಯವನ್ನ ಕಡಿಯಲು ಮಾಡಿದ ಚತುರ ಸಂಚು ಅಂತ. 1905 ಅಕ್ಟೋಬರ್ 16ರಂದು ಬಂಗಾಳವನ್ನ 2 ಭಾಗಗಳಾಗಿ ಕತ್ತರಿಸಲಾಯಿತು. ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳ, ಅಸ್ಸಾಂ ಸೇರಿದ ಹಾಗೆ ಹಿಂದೂಗಳು ಒಂದು ಕಡೆ, ಮುಸ್ಲಿಮರು ಮತ್ತೊಂದು ಕಡೆ. ಆ ಕ್ಷಣದಲ್ಲಿ ಭಾರತದ ಹೃದಯದಿಂದ ಒಂದು ಕೂಗು ಕೇಳಿಸ್ತು, ಓ ಇಂಗ್ಲೆಂಡ್, ಮಗುವಿನ ಹೃದಯವನ್ನ ಕತ್ತರಿಸಿದಂತೆ ನನ್ನ ಬಂಗಾಳವನ್ನ ಕತ್ತರಿಸ್ತಾ ಇದೆಯಾ ಎಂಬ ಕೂಗು ಅದಾಗಿತ್ತು. ಬಂಗಾಳದ ನದಿಗಳು ಕಣ್ಣೀರು ಸುರಿಸಿದ್ವು, ಗಂಗೆಯ ನಾದ ಮೌನಗೊಂಡಿತು. ಆದರೆ ಆ ಮೌನದ ಅಂತರಾಳದಲ್ಲಿ ಹೊಸ ಚಳುವಳಿಯೊಂದೇ ಮೊಳಗ್ತು. ಅದೇ ಸ್ವದೇಶಿ ಚಳುವಳಿ. ಪ್ರಾಚೀನ ಋಷಿಗಳ ಆತ್ಮಗಳು ಜಾಗೃತಗೊಂಡು ಭಾರತದ ಯುವ ಮನಸ್ಸು ಹೇಳ್ತು, ನಾವೆಲ್ಲರೂ ಒಂದೇ, ನಮ್ಮ ಧರ್ಮ ಬೇರೆಯಾಗಿದ್ರು ರಕ್ತ ಒಂದೇ ಅಂತ. ಜನರು ವಿದೇಶಿ ಬಟ್ಟೆ ಸುಟ್ಟು ಸ್ವದೇಶಿ ವಸ್ತ್ರ ಧರಿಸಿದ್ರು. ಹಿರಿಯರು ಮಕ್ಕಳಿಗೆ ಹೇಳಿದ್ರು, ನಮ್ಮ ಹೋರಾಟ ವ್ಯವಹಾರಕ್ಕಾಗಿ ಅಲ್ಲ, ಅದು ಮಾತೃಭೂಮಿಯ ಗೌರವಕ್ಕಾಗಿ ಅಂತ. ವಂದೇ ಮಾತರಂ ಘೋಷಣೆ ಗಗನ ಮುಟ್ಟಿತು. ಅದು ಕೇವಲ ಘೋಷಣೆ ಅಲ್ಲ, ಅದು ಪವಿತ್ರ ಮಂತ್ರವಾಗಿ ದೇಶದ ನರನಾಡಿಗಳಲ್ಲಿ ಹರಿಲಿಕ್ಕೆ ಶುರುವಾಯಿತು. ಅದಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ವಂದೇ ಮಾತರಂ ಗೀತೆ. ತಾಯಿ ಭಾರತಿ ಆ ಮಂತ್ರದ ಧ್ವನಿಯನ್ನ ಕೇಳಿ ಆನಂದಿತಳಾಗಿ ಹೇಳಿದ್ದು, ಮಕ್ಕಳೇ, ವಿಭಜನೆ ಎಂಬ ದುಃಖ ನನ್ನ ಹೃದಯ ಕಿತ್ಕೊಂಡ್ರು ನೀವು ತೋರಿಸಿರ್ತಕ್ಕಂಥ ಏಕತೆ ನನ್ನ ಶಕ್ತಿ ಆಗಲಿದೆ ಅಂತ ಹೇಳಿದಾಗ ದೇಶವಾಸಿಗಳ 5 ವರ್ಷಗಳ ನಿರಂತರ ಹೋರಾಟಕ್ಕೆ ಬ್ರಿಟನ್ ಮಣಿಲೇಬೇಕಾಯಿತು. 1911ರಲ್ಲಿ ಇಂಗ್ಲೆಂಡಿನ ರಾಜ ಜಾರ್ಜ್ ಘೋಷಿಸಿದ ಬಂಗಾಳ ವಿಭಜನೆ ರದ್ದು ಮಾಡಲಾಗಿದೆ ಅಂತ. ಆ ಸಮಯದಲ್ಲಿ ಜನರ ಹೃದಯಗಳಲ್ಲಿ ಮತ್ತೆ ಉತ್ಸಾಹ ಚಿಮ್ಮಿತು. ಅದೊಂದು ವಿಜಯದ ಘೋಷಣೆ. ಪೂರ್ಣ ಸ್ವಾತಂತ್ರ್ಯದ ಪೂರ್ವಭಾವಿ ತಯಾರಿ ಅದಾಗಿತ್ತು. ಅದಕ್ಕಾಗಿ ಎಲ್ಲರ ಹೃದಯದೊಳಗೆ ರಿಂಗಣಿಸಿದ್ದು ತಾಯಿ ಭಾರತೀಯ ಸಂಕೀರ್ತನೆ ವಂದೇ ಮಾತರಂ. ಆ ಕಾಲಕ್ಕೆ ವಂದೇ ಮಾತರಂ ಒಂದು ಗೀತೆಯಾಗಿ ಉಳಿಯದೆ ಅದು ಚಳುವಳಿಯಾಗಿ ರೂಪುಗೊಳ್ತು. ಅದರ ಕಥೆ ನಮಗೆ ಹೇಳುತ್ತೆ, ಹೊರಗಿನ ಶಕ್ತಿಗಳು ನಮ್ಮ ಹೃದಯಗಳನ್ನ ವಿಭಜಿಸಬಹುದು, ಆದ್ರೆ ಮನಸ್ಸುಗಳು ಒಂದಾದಾಗ ಯಾವ ಶತ್ರುವಿಗೂ ಅದು ಸಾಧ್ಯವಿಲ್ಲ ಅಂತ. ಆದ್ರೆ ಮುಂದೆ ನಡೆದದ್ದೇ ಬೇರೆ. ಹೃದಯಗಳನ್ನು ಜೋಡಿಸಿದ ಮಹಾಮಂತ್ರದಿಂದ ನಮ್ಮ ನೇತೃತ್ವ ದೂರ ಸರಿತು, ಮತೀಯ ಶಕ್ತಿಗಳಿಗೆ ಮಂಡಿಯೂರ್ತು. ಪರಿಣಾಮ ದೇಶ ವಿಭಜನೆಗೊಳ್ತು. ಮನಸ್ಸುಗಳು ಅಖಂಡಗೊಂಡರೆ ದೇಶ ಅಖಂಡಗೊಳ್ಳುವುದು ಅಸಾಧ್ಯವಲ್ಲ ಎನ್ನುವುದು ಬಂಗಾಳ ವಿಭಜನೆಯ ಪ್ರಯತ್ನ ವಿಫಲಗೊಂಡಿದ್ದೇ ಸಾಕ್ಷಿ. ಮಿತ್ರರೇ, ಈಗ ಆಗಬೇಕಾದಿಷ್ಟೇ. ವಿಭಜಿಸುವ ಮನಸ್ಸುಗಳನ್ನ ದೂರವಿಡಬೇಕು. ಮತೀಯ ಆಲೋಚನೆಗಳನ್ನ ಹೊರಗಿಟ್ಟು ತಾಯಿ ಭಾರತಿಯನ್ನು ಅಖಂಡವಾಗಿ ಆರಾಧಿಸುವ ಹೃದಯಗಳು ಒಂದಾಗಬೇಕು. ಆ ಒಡೆದ ಹೃದಯಗಳನ್ನು ಬೆಸೆಯುವ ಶಕ್ತಿ ವಂದೇ ಮಾತರಂ ಗೀತೆಗಿದೆ. ಇದರ ಶಕ್ತಿ ಸಾಮರ್ಥ್ಯವನ್ನ ದೇಶಭಕ್ತ ಕವಿ ದಿವಂಗತ ಶಿವರಾಮ್ರವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ವಂದೇ ಮಾತರಂ ದಶ ದಿಕ್ಕುಗಳಲ್ಲಿ ಅನುರಣಿಸಬೇಕು. ದೇಶವಾಸಿಗಳು ವಂದೇ ಮಾತರಂ ಹಾಡಿನ ದೇಶಭಕ್ತಿಯ ಮಹಾಪ್ರವಾಹದಲ್ಲಿ ಮಿಂದೇಳುವ ಸಂಕಲ್ಪ ತೊಡುವ ಮೂಲಕ ನಮ್ಮ ಸುಂದರ ನಾಳೆಗಳಿಗಾಗಿ ವಂದೇ ಮಾತರಂ ಗೀತೆ ದನಿಯಾಗಬಲ್ಲದು ಅಂತ. ಅವರು ಮಾತುಗಳನ್ನ ಅವರದ್ದೇ ಶಬ್ದಗಳಲ್ಲಿ ಹೇಳುವುದಾದರೆ, ರಾಷ್ಟ್ರವು ಸಂಪತ್ ಸಮೃದ್ಧಿಗಳಿಂದ ತುಂಬಿ ತುಳುಕುವಂತಾಗಲು ಲಕ್ಷ್ಮೀ ಪೂಜೆಯಾಗಬೇಕು. ವಿದ್ಯಾಬುದ್ಧಿಗಳು ಅಂದವಾಗಿ ಅರಳಿ ಪ್ರತಿಭೆ ಪಾಂಡಿತ್ಯಗಳು ಹೊರಸೂಸುವಂತಾಗಲು ಸರಸ್ವತಿಯ ಸ್ತುತಿಯಾಗಬೇಕು. ರಾಷ್ಟ್ರಕ್ಕೆ ಕವಿದಿರುವ ಭೀಕರ ಅರಿರಕ್ಕಸರ ಆಕ್ರಮಣಗಳ ಹುಟ್ಟಡಗಿಸಿ ನಿರ್ಭಯ ವಾತಾವರಣ ಕಲ್ಪಿಸಲು ದಶಪ್ರಹರಣ ಧಾರಿಣಿಯಾದ ದುರ್ಗೆ ಅವತರಿಸಬೇಕು. ಅದಕ್ಕಾಗಿ
ಅಂತಹ ತಾಯಿಯ ಕೀರ್ತನೆ ನಡೆಯಲಿ, ಜಯಘೋಷ ಹೇಳಲಿ, ಮನೆ ಮನೆಯ ಬೀಸುವ ಕಲ್ಲುಗಳಿಂದ, ತೂಗುವ ತೊಟ್ಟಿಲುಗಳಿಂದ, ಮರಮರದ ಮರ್ಮರ ಸ್ವರದಿಂದ ಒಂದೇ ಮಾತರಂ ಹೊಮ್ಮಿ ಬರಲಿ. ಹಿಮಾಲಯದ ಶಿಖರಗಳಿಂದ, ಶಿವಾಲಯದ ಗಂಟೆ ಜಾಗಟೆಗಳಿಂದ, ಮಠ ಮಂದಿರಗಳ ಭೇರಿ ನಗಾರಿಗಳಿಂದ, ಕಡಲ ತೀರದ ಹೆಬ್ಬೆರಗಳ ಗರ್ಜನೆಯಿಂದ, ನದಿ ನಾಲೆಗಳ ಕಲಕಲ ರವದಿಂದ, ಜರಿ ಜಲಪಾತಗಳ ಭೋರ್ಗರೆತದಿಂದ ಆ ನಾದ ನವನೀತ ತೇಲಿ ಬರಲಿ. ಕೆಸರು ಗದ್ದೆಗಳಿಂದ, ಗಿರಣಿ ಯಂತ್ರಗಳಿಂದ, ತೆಂಗು ಕಂಗಿನ ಚಾಮರಗಳಿಂದ, ತೆನೆ ಒಡೆದ ಪೈರು ಪಚ್ಚೆಯ ಮೈ ಪುಳಕದಿಂದ ಆ ಸಂಗೀತದ ಶ್ರುತಿ ಸ್ಫುರಿಸಿ ಬರಲಿ. ನೆಲದಾಯಿಯ ಮಕ್ಕಳ ಕುಡಿತ ಕೋಲಾಟಗಳಿಂದ, ಹರೆಯದ ಹುಡುಗರ ಹೃದಯದ ಗೌಹರದಿಂದ, ನೆಲ ಗೋಡೆ ಛಾವಣಿಗಳಿಂದ, ಛಾತ್ರ ವೃಂದದ ಕ್ಷಾತ್ರ ಕಂಠಗಳಿಂದ ಮಾತೃವಂದನೆಯ ಸಂಕೀರ್ತನೆಯಾಗಲಿ. ಸೈನಿಕರ ಕೋವಿಯ ಬಾಯಲ್ಲಿ, ಶಿಕ್ಷಕರ ಬೋಧನೆಯಲ್ಲಿ, ವಿದ್ವಾಂಸರ ಸಂಶೋಧನೆಯಲ್ಲಿ, ತಾಯಿ ತಂಗಿಯರ ಹಾಡು ಹಸಗಳಲ್ಲಿ, ಹೆಣಿಗೆ ಹೊಲಿಗೆಗಳಲ್ಲಿ ಒಂದೇ ಮಾತರಂ ಸಾಕಾರಗೊಳ್ಳಲಿ. ಕವಿ ಮುಂದುವರೆದು ಹೇಳ್ತಾರೆ, ಆಗ ಭಾರತಾಂಬೆ ಎಚ್ಚೆತ್ತು ಉಸಿರೆಳೆದು ನಿಲ್ಲುತ್ತಾಳೆ. ತನ್ನ ಸಂತಾನ ಕೋಟಿಯ ಕೋಟ್ಯಂತರ ಬಾವುಗಳ ಮೂಲಕ ರಾಷ್ಟ್ರದ ರಕ್ಷಣೆ, ಪೋಷಣೆ, ಪ್ರಗತಿಗಳಿಗೆ ಪ್ರೇರಣೆಯಾಗಿ ಸಂಪತ್ ಸಮೃದ್ಧಿಗಳಿಗೆ, ಹಿರಿಮೆ ಗರಿಮೆಗಳಿಗೆ ಕಾರಣಲಾಗ್ತಾಳೆ. ಭಾರತದ ಅಂತಃಸ್ಥಲದಲ್ಲಿ ಸುಪ್ತವಾಗಿ ನೆಲೆಗೊಂಡಿರುವ ಆಕೆ ಅಖಿಲ ಜಗದ್ಧಾತ್ರಿಯಾಗಿ ಪ್ರಕಟಗೊಳ್ಳುತ್ತಾಳೆ. ಆಗ ಜಗತ್ತಿನಲ್ಲಿ ಎಲ್ಲಾ ಜನಾಂಗಗಳಿಗೆ ಸೇರಿದ ಮಕ್ಕಳು ಭಾರತದ ಕಡೆಗೆ ತಿರುಗಿ ಇಲ್ಲಿನ ಮಕ್ಕಳ ಜೊತೆಗೆ ಕಂಠ ಕೂಡಿಸಿ ಒಂದೇ ಮಾತರಂ ಎನ್ನುತ್ತಾ ತಲೆಬಾಗುತ್ತಾರೆ. ಇದು ನಿಶ್ಚಿತ. ಆತ್ಮೀಯರೇ, ದೇಶಭಕ್ತ ಕವಿ ಸಾಹಿತಿಯಾಗಿದ್ದಂತ ದಿವಂಗತ ಶಿವರಾಮ್ರವರು ತಮ್ಮ ಕೃತಿಯಾಗಿರ್ತಕ್ಕಂಥ ಒಂದು ಕಥೆ ಒಂದು ವ್ಯತೆ ಎನ್ನುವ ಗ್ರಂಥದಲ್ಲಿ ಒಂದೇ ಮಾತರಂ ಎನ್ನುವ ಮಹಾನ್ ಗೀತೆಯ ಏರಿಳಿತದ ಸ್ಪಷ್ಟ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಅಸಂಖ್ಯ ದೇಶಭಕ್ತರ ಹೃದಯದ ಭಾವನೆಗಳಿಗೆ ಶಬ್ದ ರೂಪ ಕೊಡುವ ಪ್ರಯತ್ನವನ್ನ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಕಥೆ ಒಂದು ವ್ಯತೆ ಪ್ರತಿಯೊಬ್ಬ ದೇಶಭಕ್ತರು ಓದಲೇಬೇಕಾಗಿರುವಂತ ಗ್ರಂಥ ಅಂತ ಹೇಳ್ತಾ, ಆ ಒಂದೇ ಮಾತರೆಂಬ ಮಹಾ ಮಂತ್ರವನ್ನ ಈ ರಾಷ್ಟ್ರಕ್ಕೆ ಕೊಟ್ಟಂತ ಸಹಸ್ರಮಾನದ ಕವಿ ಬಂಕಿಂಚಂದ್ರ ಚಟರ್ಜಿಯವರಿಗೆ ಶತಶತ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ನಮಸ್ಕಾರ. ಒಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.